ಹಲೋ ಗೈಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಹೊರಗಡೆ ಹೋಗೋ ಪ್ಲಾನ್ ಇದೆ. ಆಚೆ ಹೋಗಿ ಏನಾಗುತ್ತೆ, ಯಾರ ಜೊತೆ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಸಂಜೆ ವಿಡಿಯೋ ಹಾಕ್ತೀನಿ, ವಾಚ್ ಮಾಡಿ. ಫೈನಲ್ ಆಗಿ ರೆಡಿ ಆಗಿ 4 ಜನನು ಈಗ ಹೊರಟ್ವಿ. 4 ಜನನು ಗಾಡಿಲೇ ಹೊರಟ್ವಿ. ನಾವು ಹಂಗೂ ಇಬ್ರು ಬಸ್ಸಲ್ಲಿ ಬರ್ತೀವಿ ಅಂತ ಹೇಳಿದ್ವಿ. ಇಲ್ಲ ಬನ್ನಿ ಅಂತ ಅಂದ್ಬಿಟ್ಟೆ ಕರ್ಕೊಂಡು ಹೋದ್ರಿ. ಇವತ್ತು ಸಂಡೇ ನೋಡೋಣ, ಯಾರು ಪೊಲೀಸ್ ಗೈಸ್ ನೋಡಿ ಗೈಸ್ ಹೆಂಗ್ ನಡೆಸ್ತಾರೆ ಅಂತ. ಬಸ್ಸಲ್ಲಿ ಬರ್ತೀವಿ ಅಂದ್ರು ಬಿಟ್ಟಿಲ್ಲ, ಕರ್ಕೊಂಡ್ ಬಂದವ್ರ ಗಾಡಿಲಿ ಏಕ ನಡೆಸ್ಕೊಂಡ್ ಕರ್ಕೊಂಡು ಹೋಯ್ತಾರೆ ಗೈಸ್. ಬನ್ನರ್ಘಟ್ಟ ತೋರ್ಸಕಂತೆ. ಇನ್ನ ಅಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಏಕ ಕರ್ಕೊಂಡು ಹೋಗ್ತಿಲ್ಲ, ಏನು ಅಂದ್ರೆ ನಾವು ಹೋಗ್ತಾ ಇರೋದು 4 ಜನ. ಹೊರಗಡೆ ಎಂಟ್ರೆನ್ಸ್ ಬಂದು ಈ ಥರ ಇತ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ನಮಗೆ ಕನ್ಫ್ಯೂಷನ್ ಆಗ್ತು ಯಾವ ಕಡೆ ಹೋಗೋದು ಏನು ಅಂತ ನೋಡ್ಕೊಂಡು ಹೋಗ್ತಿದ್ವಿ. ಪಾರ್ಕಿಂಗ್ ಏರಿಯಾ ಬಂದು ಈ ಥರ ಇತ್ತು. ತುಂಬಾ ಗಾಡಿ ನಿಲ್ಸ್ಬೋದು, ಪರವಾಗಿಲ್ಲ ಪಾರ್ಕಿಂಗ್ ಏರಿಯಾ ಒಂದು. ನಾನು ಪ್ರಿಯಾ ಅಂತೂ ಫುಲ್ ಫನ್ ಅಂತೂ ಮಾಡ್ಕೊಂಡು ಹೋದ್ವಿ. ಎಲ್ರಿಗೂ ಆಡ್ಕೊಂಡು ನಗಾಡ್ಕೊಂಡು ಇವ್ರನ್ನ ರೇಗಿಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಇವತ್ತಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಅಕ್ಕನ ಹೂವು ಅಂತೂ ನೋಡ್ರಿ, ಬೇಡ ಅಂತ ಹೇಳಿದ್ರು ಕೇಳಿಲ್ಲ. ಹೂವು ತಗೊಂಡು ನಾನು ಜೀನ್ಸ್ ಹಾಕ್ಕೊಂಡಿದ್ದೀನಿ, ನನಗೆ ಬೇಡ ಅಂತ ಹೇಳಿದ್ರು ಕೇಳಿಲ್ಲ. ಅವರೇ ಮುಗಿಸಿ ನನ್ನಂತೂ ಹಾಳು ಮಾಡಿ ಇಕ್ಕಿದ್ರು. ಎಲ್ಲರೂ ನನ್ನೇ ನೋಡ್ತಿದ್ರು. ಫೈನಲ್ ಆಗಿ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ. ನಾನಂತೂ ಎಲ್ಲರನ್ನೂ ಅಣಗಿಸ್ಕೊಂಡು ರೇಗಿಸ್ಕೊಂಡು ಫನ್ ಮಾಡಿಕೊಂಡು ಮೂತಿ ಎಲ್ಲ ತಿರುಗಿಸ್ಕೊಂಡು ಚೆನ್ನಾಗಿ ಹೋದೆ. ನಾನು ಮಾತಾಡೋಕ್ಕೆ ಮುಂಚೆ ಇವಳೇ ಸ್ಟಾರ್ಟ್ ಮಾಡ್ತಾಳೆ. ಮಾತಾಡಿ ಅವಳ ಜೊತೆನೂ ಸ್ವಲ್ಪ ಎಂಟ್ರಿ ಆಗ್ತಾ ಇರೋದು. ಇದು ಹೇಗಿದೆ ಅಂತ ತೋರಿಸ್ತೀನಿ ನೆಕ್ಸ್ಟ್. ತಿನ್ನಕ್ಕೆ ಅಂತ ಹೋದ್ರು, ಯಾವ ಪಾಪ್ಕಾರ್ನ್ ಸಿಕ್ಕಿಲ್ಲ. ಹಂಗೆ ಬರ್ತವ್ರೆ ಮಕ್ಕ ಉದಿಸ್ಕೊಂಡು. ಇಂಥವ್ರು ಬೇಕಾ ಫ್ರೆಂಡ್ಸ್? ಕೇಳೋದೇ ಇಲ್ಲ. ತಿಂಡಿ ಪೋತಿ ಕಮ್ಮಿ ತಿನ್ನು ಅಂದರೆ ಕೇಳಲ್ಲ. ಸ್ವಲ್ಪ ಹೆವಿ ಬಿಸಿಲು ಫ್ರೆಂಡ್ಸ್, ಬಿಸಿಲಲ್ಲಿ ಓಡಾಡೋಕ್ಕೆ ಆಗಲ್ಲ. ಅಲ್ಲಿ ನೋಡಲಿ ಡ್ರಮ್ ನೋಡಿ ಇವಳು. ಹಾಯ್ ಗೈಸ್, ಕ್ಯಾಮ್ರಾ ನಮ್ಮ ಅಮ್ಮನ ಸರಿ ಇಲ್ಲ, ಕಂಟ್ರೋಲ್ ಮಾಡಬೇಕು. ಜಿರಾಫೆ ತೋರಿಸಿ ಬೇಡಲೇ ಎಲ್ಲ ಏನು. ತುಂಬಾ ಪ್ರಾಣಿಗಳಂತೂ ಇದ್ವು. ಯಾವುದ್ಯಾವುದಂತ ಹೆಸರು ಹೇಳೋಕ್ಕೂ ಬರೋದಿಲ್ಲ. ನಂಗೆ ಈ ಥರ ಆಗಲ್ಲ. ಅಲ್ಲ, ಅದಕ್ಕೆ ಪಾಪ ಊಟನೇ ಹಾಕಿಲ್ಲ. ಹೊಟ್ಟೆಲ್ಲ ಫುಲ್ಲು ಒಳಗೋಗ್ಬಿಟ್ಟೈತೆ. ಹಾಯ್ ಮಾಡು, ಬರುತ್ತೆ. ಹಾಯ್ ಗೊತ್ತಾಯಿಲ್ಲ ಅದು. ಗಣಪ ಮಾಡಿ. ಹಲೋ. ಅದೇನಾದರೂ ಮೈ ಮೇಲೆ ಎಗರಿದ್ರೆ ಮುಗೀತು. ಸತ್ವಿ ಕತೆ. ಹೊಟ್ಟೆ ಹಸ್ಬಿಟ್ಟೈತದೆ ಫುಲ್ಲು. ಓಡಾಡ್ತೈತೆ ಹೊಂಚಾಕೊಂಡು ಯಾರು ಬರ್ತಾರೆ ಅಂತ. ಅಣ್ಣಂದ್ರಲ್ಲಿ ವಿಡಿಯೋ ಚೆನ್ನಾಗಿ ಗೊತ್ತೈತೆ. ಹೋಗೋದು ಬೇಡವಾ ಗೊತ್ತು. ಫ್ರೆಂಡ್ಸ್ ನೋಡಿ, ಜೀವ ಬಂದು ಬಾಯಿಗೆ ಬಂದೈತೆ. ಖುಷಿಗೆ ಬಂದು ಜೀವ ಬಾಯಿಗೆ ಬಂದೈತೆ. ಇಲ್ಲಿ ನೋಡಿ, ಇವ್ರಿಬ್ರ ಕೈಯೆಲ್ಲ ಜೀವ ಐತಿ ಇವತ್ತು. ಅಲ್ಲಿ ಹೋಗಿದ ಗಣಪ ಗಣಪ ಕಡೆಗೆ ತಿರುಗ್ಸೋ ಈ ಕಡೆಗೆ. ಎಲ್ಲಿ? ಅಲ್ಲಿ ಹಾವು ನೋಡಿ, ಹಾವು ಜಾಸ್ತಿ ಇರ್ಲಿಲ್ಲ. ನೋಡು, ನಾನು ತೊಗುತ್ತಾ ಆಡ್ಬಿಡ್ತೀನಿ. ಲೇ, ಅವ್ನು ಅಲ್ಲಿ ಬಿಗಿ ಹಿಡ್ಕೊಂಡ್ರೆ ಇಲ್ಲಿ ಕಾಲಾಡ್ಸಕ್ಕಾಗಲ್ಲ. ನಾನು ಹಿಂಗೆ ಕಾಲ್ ಬಿಡ್ತೀನಿ, ಆ ಹುಡುಗಿ ಮುಂದೆ ಕಾಲ್ ಇಕ್ಕೊಂಡ್ರೆ ಬಾಯಿ ಕಡೆ ನನ್ನ ಕಡೆ ಬಾ. ನಡಿಯೋ, ಅಲ್ಲಿವರೆಗೂ ಇಲ್ಲೇ ಯಾಕೆ ತಿರುಗಿಸ್ತಾನೆ? ಸಿಟಿ ಕುಸ್ಕೊಳಕ ಅಣ್ಣ ಸೆಂಟ್ರಿಗೆ ಹೋಗ್ಬಾರ್ದಂತೆ. ಅಣ್ಣ ಸೆಂಟ್ರಿಗೆ ಹೋಗ್ಬಾರ್ದಂತೆ. ಹಿಂಗೋಡಿ
ಸೆಂಟ್ರಿಗೆ ಕಡೆ ಬೋಟ್ ತುಳ್ದು ಕಾಲ್ ನೋವು ಬಂದೈತಂತೆ ಪಾಪ. ಇನ್ನೊಂದ್ ನನ್ ಮಗು ಏಯ್ ಸುಮ್ಮನೆ ಇದು ತುಳಿಬೇಕು ಕಣೆ, ಇಲ್ಲಾಂದ್ರೆ ಗೊಟ್ಟಿಗೆ ಹಿಡ್ಕೊತ ನೀವೆಲ್ಲ ನೋವು ಬರ್ತವೆ. ನೋವು ಬಂದವೆ ಆಲ್ರೆಡಿ. ನಮ್ದೇನು ಇಲ್ಲ ಫ್ರೆಂಡ್ಸ್, ತುಳಿಯೋದು ಗಿಳಿಯೋದು ಏನು ಇಲ್ಲ, ಒನ್ಲಿ ಎಂಜಾಯ್ಮೆಂಟ್ ಅಷ್ಟೇ ನೋಡಿ. ಈ ಕಡೆಗೆ ಹಿಂಗಾಸ್ ಹೋಗೋಣ, ಡಿಕ್ಕಿ ಹೊಡಿಯೋದಂಗ. ಇವರಿಬ್ರು ಸೇರ್ಕೊಂಡು ಹಂಗೆ ಹೋಗೋಣ ಬಾ ಅಪ್ಪ, ಹಂಗಿಂದ ಹೋಗಿ ಅಲ್ಲಿಗೆ ಹೋಗೋಣ ನೋಡಿ. ಕಾಲ್ ಇಕ್ಕತ್ತಾನೆ ನನ್ನ ನಿಧಾನ ಕರ್ಕೊಂಡು ಈ ಮರದ ತಗೋ ಬಂದ್ ಇಕ್ಕದ್ರಣ್ಣ ಇಲ್ಲಿ. ಇದು ಯಾಕೆ ಹಿಂಗ್ ಕರ್ಕೊ ಬಂದ್ರ? ಆ ಕಡೆ ತಿರ್ಗಿಸ್ರೆ ಹಾಯ್ ಗೈಸ್. ಹಾಯ್ ಗೈಸ್ ಅಂತ ನೋಡಿ ಗೈಸ್. ಉಳಿತಾಳವಳು ಚಪ್ಪಲ್ ಬಿದ್ದಿದ್ದ ತಾಚು. ತುಳಿಯೇ ಗಣಪ. 20 ನಿಮಿಷನಂತೆ ನೋಡ್ಕೊಂಡ್ರ ಯಾವಾಗಲೇ 30 ನಿಮಿಷ ಕಾಲು ನೋವು ಬಂದು ಅಂತ ಹೇಳೋದು. ತುಳಿಯೇ ಫ್ರೆಂಡ್ಸ್ ನೋಡಿ, ಝೂ ಗಾರ್ಡ್ಗೆ ಬಂದು ಇವರೇ ಪ್ರಾಣಿಗಳ ತರ ವರ್ತನೆ ಮಾಡ್ತಿದ್ದಾರೆ. ಇದು ನ್ಯಾಯನಾ? ಏ ಸೆಂಟ್ರಿಗೆ ಹೋಗ್ಬಿಡಕ್ಕ, ಹೋಗ್ಬಾರ್ದಂತೆ. ಏನೋ ಮಾಡ್ತಾರೆ ಇವ್ರು ಇವತ್ತು, ಏನೋ ಒಂದು ಗತಿ. ಅಣ್ಣ ನಿಜ ಸೆಂಟ್ರಿಗೆ ಹೋಗ್ಬಾರ್ದಂತೆ. ತಿರ್ಗ್ಸಿದೀನಿ ತಗೊಂಡು ತಿರ್ಗ್ಸಿದೀನಿ ನೋಡಿ, ಹೋಗ್ತಾ ಇತ್ತು ನೋಡು. ಸುಮ್ಮನೆ ಬೇಗ ತುಳು. ಆ ಕಡೆ ಎಳ್ಕೊಂತ ಇದ್ದದು. ಅದ್ ನೀರ್ ಜಾಸ್ತಿ ಐತಲ್ಲ ಆ ಕಡೆ ಅದಾಗ ಅದೇ ಹೇಳ್ಕೊತಿತ್ತ. ನಾನು ಈ ಜಾಗದಲ್ಲಿ ನೋಡ್ತಿಲ್ಲ. ಹೌದಾ? ಅದಕ್ಕೆ ಅವ್ರು ಸೆಂಟ್ರಿಗೆ ಹೋಗ್ಬೇಡ್ರಿ ಅಂದಿದ್ದು. ಓಯ್ಯೋ, ಅವ್ರು ತೆಪ್ಪೆನ್ ತೆಕ್ಕೊಬರ್ತಾರೆ, ತಕೊಂಬರ್ತಾರೆ. ಅವ್ರ ಕೈಯಿಂದ ಇದನ್ನ ಮಾಡ್ಕೊಂಡು ಹೋಗೋದು ಅವರು. ಫ್ರೆಂಡ್ಸ್ ನೋಡಿ ಇವ್ರಿಗೆ ಯಾವ ತರ ಮಾಡ್ತಾರೆ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಫೋನ್ ನೋಡ್ಕೊಂಡ್ ಕೂತಾರೆ ಫ್ರೆಂಡ್ಸ್. ತಗೊಂಡೋಗಿ ಗುಂಡಿಗೆ ಮಲಗಿಸ್ತಾರ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಮಾಡ್ತಾರ ಇವ್ರಿಬ್ರು. ಅಪ್ಪ ನಾನು ತುಳಿತೀನಿ ಈಗ. ಅದ್ರಲ್ಲಿ ಇವಳೊಬ್ಳು ಬೇರೆ, ಇಲ್ಲಿ ಇವಳು ತುಳಿತಾಳಂತೆ. ಸರಿ ತುಳಿತಾಳಂತ ಬಾಯ್ತು. ಕುತ್ಕಂತ ಅದು ಸುಸ್ತಾಗೈತೆ. ಬಿಡ್ತು ಕಣ್ಣ. ನಾನು ಕ್ಯಾಮ್ರಾ ಆನ್ ಮಾಡಿದ್ನಲ್ಲ, ಅದಕ್ಕೆ ಬಿಡ್ತದು. ಸರಿ ಇಲ್ಲ ನಿಂಗೆ ಎದ್ಮೇಲೆ ಆಕ್ಷನ್ ಹೋಗ್ರೋ ಮೈಂಡ್ ವಾಯ್ಸು. ಸುಮ್ಮನೆ ಹಾಕ್ರೋ, ಹಿಂಗೆ ಪ್ರಾಣ ತಿಂತೀರಾ? ಮಾತಾಡಲ್ಲ. 2 ಬಿಟ್ಟಾರಂತೆ. ಹೇ ಪ್ಯಾರೆಟ್ ನೋಡಿ, ಸಾಕಾಗೈತೆ. ಹಾಯ್ ಮಾತಾಡೋ ಗಿರಿಗಳಿಲ್ಲ. ವಾವ್, ಸಾಕಾಗೈತೆ. ಇಷ್ಟೊಂದು ಮರಿ ಬಾಳ್ತಾರೆ. ಅದ್ರ ಬಾಲನ ಮರಿ ಅದು ಬಾಲ ಬಾಲದು ಎಬ್ಬಾವಲ್ಲ. ಹಾ ಎಬ್ಬಾವು. 15 ಹೆಂಗೈತೆ. ಬೇಕಾ? ಹ್ಞೂ ಬೇಡಮ್ಮ. ಕೊಳ್ಳಿಗಳು ಫೈನಲ್ ಆಗಿ ಬನ್ನರ್ಘಟ್ಟ ಝೂನ ನೋಡ್ಕೊ ಬಂದ್ವಿ. ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಎಲ್ಲನೂ ಓಕೆ, ಬಟ್ ಹೊರಗಡೆ ಅಂತೂ ಫುಡ್ಡು
ಕಾಸ್ಟ್ಲಿ ಅಂತ ಅನ್ನಿಸ್ತು. ಒಂದು ಕಬ್ಬಿನಲ್ಲಿ ಬಂದು 40 ರೂಪಾಯಿ, 10 ರೂಪಾಯಿಗೆ ಹೊರಗಡೆ ಸಿಗುತ್ತೆ, ಅಲ್ಲಿ ನೋಡಿದ್ರೆ 40 ರೂಪಾಯಿ, ಸಖತ್ತು ಕಾಸ್ಟ್ಲಿ ಅಂತ ಅನ್ನಿಸ್ತು. ಆದರೆ ಸ್ವಲ್ಪ ತೊಗೋಬೇಕು, ಬಟ್ ಅಷ್ಟೊಂದಲ್ಲ. ಮತ್ತು ನಮ್ಮ ಪ್ರಿಯಾ ಅಂತೂ ಆವಿರೋ ಕಡೆ ಎಲ್ಲ ಕರ್ಕೊಂಡು ಹೋಗೋದು, ಎದುರಿಸೋದು, ಕಿರ್ಚಾಡೋದು, ಅಲ್ಲಿರೋರೆಲ್ಲ ನನ್ನೇ ನೋಡ್ತಿದ್ರು ಕಿರ್ಚ್ಕೊಂಡು ಸಖತ್ ಎಂಜಾಯ್ಮೆಂಟ್ ಮಾಡಿದ್ವಿ ಗೈಸ್. ಸಖತ್ ಫನ್ನಾಗಿತ್ತು, ಸಖತ್ ಇಷ್ಟ ಆಯಿತು. ಹೀಗೆ ನನ್ನ ವೀಡಿಯೋಸ್ನ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲವ್ ಯು ಆಲ್.